ನೋಡಿ ಸರ್, ಈಗ ಅದು 3-4 ದಿವಸದಿಂದ ಕೆಲವು ಮಾಧ್ಯಮದಲ್ಲಿ ಆ ವಿಚಾರ ದಾಖಲಾತಿ ಸಹಿತ ನಾನು ನೋಡಿದಂಥ ವಿಚಾರ ಅದು. ಆ ವಿಚಾರದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಈಗಾಗಲೇ ಆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತಾರವಾಗಿ ಅದು ದಾಖಲಾತಿ ಸಹಿತ ಪಿನ್ ಟು ಪಿನ್ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದೇನು ಅಂದರೆ, ಮಾನ್ಯ ಪ್ರಧಾನಮಂತ್ರಿಗಳು ದೇವೇಗೌಡರು, ಎಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವ್ರ ಕುಟುಂಬ ವರ್ಗದವರು ಎಲ್ಲರೂ ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋಂಗೆ ದಾಖಲಾತಿಗಳು ಇದೆ. ಅವರು ತೋರಿಸಿದಂಥ ದಾಖಲಾತಿ ಮೇರೆಗೆ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ದಾಖಲಾತಿ ನೋಡಿದ ಮೇಲೆ ಪ್ರತಿಯೊಬ್ಬ ಪ್ರಜೆಗೂ, ದೇಶದಲ್ಲಿರೋ ಪ್ರತಿಯೊಬ್ಬ ಪ್ರಜೆನೂ ಕೂಡ ಯುತನಾಗಿರ್ತಾನೆ. ಅಂಥದ್ರಲ್ಲಿ ನಾವು ಯಾಕೆ ಅದನ್ನು ಜವಾಬ್ದಾರಿ ತಗೋಬಾರ್ದು? ನಮ್ಮ ರಾಜ್ಯದ ಮಣ್ಣು, ನಮ್ಮ ರಾಜ್ಯದ ಆಸ್ತಿ, ನಮ್ಮ ರಾಜ್ಯದ ಒಂದು ಕರ್ತವ್ಯ. ನಾವು ಯಾಕೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು? ಆ ಥರ ಅನ್ಯಾಯ ಆಗಿದ್ದರೆ